ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮಂಗಳವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ಸ್ಕೂಲ್ಗೆ ರೆಡಿ ಮಾಡ್ತಾಯಿದ್ದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಚಿನ್ನುಗೆ ಕೂದಲು ಉದ್ದ ಇರೋದ್ರಿಂದ ಡೈಲಿನೂ ಡಿಸೈನಾಗಿ ಜಡೆ ಹಾಕು ಮಮ್ಮಿ ಅಂತ ಹೇಳ್ತಾ ಇರ್ತಾಳೆ ಯಾವಾಗ್ಲೂ. ಹಾಗಾಗಿ ಪ್ರತಿದಿನ ಒಂದೊಂದು ರೀತಿಯಲ್ಲಿ ಜಡೆ ಹಾಕ್ತಾಯಿರ್ತೀನಿ. ಅಂದರೆ ಟೈಮ್ ಇದ್ದಾಗ ಒಂದೊಂದು ಸಲ ಲೇಟ್ ಆಗುತ್ತೆ, ಅಂದರೆ ಏನಾದರೂ ಜಾಸ್ತಿ ರಿಸ್ಕ್ ಆಗಿರುವಂಥ ತಿಂಡಿನ ಮಾಡಬೇಕಿದ್ರೆ, ಅಂದರೆ ಬ್ರೇಕ್ಫಾಸ್ಟಲ್ಲಿ ಸ್ವಲ್ಪ ರಿಸ್ಕಿಯಾಗಿದ್ದರೆ ಲೇಟ್ ಆಗುತ್ತೆ. ಹಾಗೆ ಸ್ವಲ್ಪ ಲೇಟಾಗಿದ್ದಾಗ ಲೇಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ಏನಾದರೂ ಅವಳಿಗೆ ಇಷ್ಟ ಆಗೋ ಥರ ಡಿಸೈನಾಗಿ ಜಡೆಗಳನ್ನ ಹಾಕಿ ಕಳಿಸೋ ಅಂಥದ್ದು. ಹೀಗೆ ಇಬ್ಬರೂ ರೆಡಿ ಮಾಡಿಬಿಟ್ಟು ಕಳಿಸ್ತೀನಿ. ಅಂದರೆ ಅವರೇ ಸ್ನಾನ ಎಲ್ಲ ಮಾಡಿಕೊಂಡು ಡ್ರೆಸ್ ಎಲ್ಲ ಹಾಕ್ಕೋತಾರೆ. ನಾನು ತಲೆ ಬಾಚೋದಾಗಿರ್ಬೋದು ಮತ್ತು ಅವ್ರಿಗೆ ಲಂಚ್ ಬಾಕ್ಸು ಇದೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಕಳಿಸೋ ಅಂಥದ್ದು. ಯೂನಿಫಾರ್ಮ್ ಎಲ್ಲ ನಮ್ಮ ಚಿನ್ನುನೇ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾಳೆ. ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಕೂಡ ಯೋಗ ಕ್ಲಾಸೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟು ಇವಾಗ ಅನಿಲ್ಗೆ ಸಲಾಡ್ ಮಾಡ್ತಾಯಿದ್ದೀನಿ. ಇವತ್ತು ನಾರ್ಮಲಾಗಿ ಸ್ಪ್ರೌಟ್ಸ್ ಹಾಗೆಯೇ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಸಲಾಡ್ ಮಾಡ್ತಾಯಿದ್ದೀನಿ. ಸೌತೆಕಾಯಿ, ಕ್ಯಾರೆಟು ಮತ್ತು ಈರುಳ್ಳಿ ಮತ್ತು ಬೀಟ್ರೋಟ್ ಹಾಗೆಯೇ ಮೂಲಂಗಿ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೂಲಂಗಿ ಮರ್ತೋಯ್ತು ತೊಗೊಂಡು ಬರೋದು. ಆಮೇಲೆ ಮತ್ತೆ ಇದೆಲ್ಲ ಕಟ್ ಮಾಡಿ ಇಟ್ಬಿಟ್ಟು ಹೋಗಿ ಮೂಲಂಗಿ ಕೂಡ ತೊಗೊಂಡು ಬಂದು ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಸ್ಪ್ರೌಟ್ಸ್ಗೆ ಹೆಸರು ಕಾಳು ಮತ್ತು ಕಡಲೆಕಾಳು ಮತ್ತು ಶೇಂಗಾ, ಕಡಲೆಬೀಜ ಇಷ್ಟನ್ನು ಹಾಕ್ಕೊಂಡಿರೋ ಅಂಥದ್ದು. ಡೈಲಿನೂ ಕಾಳು ನೆನೆಸೋದ್ರಿಂದ ಪ್ರತಿದಿನ ನಮ್ಮ ಮನೆಯಲ್ಲಿ ಸ್ಪ್ರೌಟ್ಸ್ ಇದ್ದೇ ಇರುತ್ತೆ. ಮೊಳಕೆ ಕಾಳು ಡೈಲಿನೂ ಇದ್ದೇ ಇರುತ್ತೆ. ಅಂದರೆ ಇವತ್ತು ನೆನೆಸ್ತೀವಿ, ನಾಳೆ ಅದನ್ನು ತಿನ್ನೋ ಅಂಥದ್ದು. ಪ್ರತಿದಿನ ನೆನೆಸೋದ್ರಿಂದ ಪ್ರತಿದಿನವೂ ಮೊಳಕೆ ಕಾಳುಗಳು ಇದ್ದೇ ಇರುತ್ತೆ. ಅದರ ಜೊತೆಗೆ ಈ ರೀತಿ ಮನೇಲಿರುವಂಥ ಒಂದಷ್ಟು ಹಸಿಯಾಗಿ ತಿನ್ನುವಂಥ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಇಟ್ಟಿರ್ತೀನಿ. ಉಪ್ಪೆಲ್ಲ ಏನೂ ಹಾಕೋದಿಲ್ಲ ನಾನು. ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ. ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಕೂಡ ಕಳಿಸ್ತೀನಲ್ವ ಅನಿಲ್ಗೆ, ಹಾಗಾಗಿ ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಹಾಗೆಯೇ ಇಟ್ಟಿರ್ತೀನಿ. ಹಾಗೆ ತಿಂತಾರೆ ಅವರು. ಇವಾಗಂತೂ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ತರಕಾರಿ ಆಗಿರ್ಬೋದು, ಹಾಗೆಯೇ ಈ ಸಲಾಡ್ ಅದೆಲ್ಲ ಹಸಿಯಾಗಿ ತಿನ್ನುವಂಥದ್ದು, ಹಾಗೆ ರುಚಿ ಇಲ್ಲದೆ ತಿನ್ನುವಂಥದ್ದು ಅಭ್ಯಾಸ ಆಗಿದೆ. ಅಂದರೆ ಉಪ್ಪೇ ಬೇಕು, ಖಾರ ಬೇಕು, ಈ ರೀತಿ ಎಲ್ಲ ಏನೂ ಇಲ್ಲ. ಇನ್ನು ಈ ಕಡೆ ಗೆಣಸೆಲ್ಲ ಬೇಯೋದಕ್ಕೆ ಇಟ್ಬಿಟ್ಟು ನಾನು ಸ್ವಲ್ಪ ಮ್ಯಾಟೆಲ್ಲ ತೊಳೆದಿದ್ದೆ, ಅದನ್ನೆಲ್ಲ ಎತ್ತಿಡ್ತಾ ಇದ್ದೆ. ಇವತ್ತಿನ್ನೂ ನೆಲ ಒರೆಸಿಲ್ಲ ನಾನು, ಕಸ ಮಾತ್ರ ಗುಡಿಸ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮನೆಗೆ ಬಾಲ್ಕನಿಗೆ ನೆಟ್ ಹಾಕೋದಕ್ಕೆ ಬಂದಿದ್ದಾರೆ. ಅಂದರೆ ಅವರು ಇಲ್ಲಿ ಪಾರಿವಾಳ ಬರುತ್ತೆ ಅಂತ ನೆಟ್ಟೇನೋ ಹಾಕ್ತಾರಂತೆ. ಹಾಗಾಗಿ ನೆಲ ಏನೂ ಒರೆಸಿಲ್ಲ ನಾನು. ಅವರೆಲ್ಲ ಬಂದುಬಿಟ್ಟು ಹಾಕ್ಬಿಟ್ಟು ಹೋಗಲಿ ಆಮೇಲೆ ಒರೆಸೋಣ ಅಂಥೇಳಿ ನೆಲ ಇನ್ನೂ ಒರೆಸಿಲ್ಲ. ಇಲ್ಲಿ ನೋಡಿ ಮಿಷಿನ್ ಹಂಗೆ ಇಟ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಏನು ಪಾರಿವಾಳ ಬರುತ್ತೆ, ಜಾಸ್ತಿ ಗಲೀಜು ಮಾಡ್ತಾಯಿದೆ ನೋಡಿ. ಇಲ್ಲಿ ನಮ್ಮ ಮನೆ ಹತ್ರ ಎಷ್ಟು ಗಲೀಜು ಮಾಡಿದೆ ಅಂದರೆ ಇಲ್ಲೆಲ್ಲ ಫುಲ್ಲು ಗಿಡ ಎಲ್ಲ ಹಾಕ್ಬಿಟ್ಟಿದ್ದಾರೆ ಎಲ್ಲ ನೋಡಿ. ಇಲ್ಲಿ ತುಂಬ ಗಲೀಜು ಮಾಡ್ತಾಯಿದೆ ಪಾರಿವಾಳ. ಅದಕ್ಕೆ ಸ್ವಲ್ಪ ಮೆಶ್ಶೇನೋ ಹಾಕ್ಕೊಡ್ತಾರಂತೆ. ಅದಕ್ಕೆ ಇಲ್ಲಿ ಇಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾರೆ. ಇವಾಗ ಒಂಚೂರು ಗುಡಿಸ್ತೀನಿ, ಇಲ್ಲಾಂದರೆ ಈ ಥರ ನೋಡೋಕ್ಕಾಗಲ್ಲ. ಬಾಲ್ಕನಿ ತುಂಬ ಗಲೀಜಾಗಿತ್ತು ಅಂತ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬಂದು ಇವಾಗ ಅನಿಲ್ ಬರೋ ಟೈಮ್ ಆಯಿತು. ಮುದ್ದೆ ಮಾಡಿಬಿಡೋಣ ಅಂಥೇಳಿ ಮುದ್ದೆ ಮಾಡ್ತಾಯಿದ್ದೀನಿ. ಅವ್ರಿಗೆ ಯೂಶ್ವಲಿ ನನ್ನ ವ್ಲಾಗ್ಸ್ ನೋಡಿರೋರಿಗೆ ಗೊತ್ತಿರುತ್ತೆ, ಬೆಳಗ್ಗೆ ನಾನು ಮುದ್ದೆ ಮಾಡಿಕೊಡ್ತೀನಿ. ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ನಾನೇನು ಬ್ರೇಕ್ಫಾಸ್ಟ್ನ ಮಾಡಿರ್ತೀನಿ ಅದನ್ನು ಕಳಿಸ್ತೀನಿ. ಆವಾಗಿಂದನೂ ಅದೇ ಥರ ಅಭ್ಯಾಸ ಮಾಡ್ಕೊಂಡು ಬಂದಿರೋ ಅಂಥದ್ದು. ಬೆಳಗ್ಗೆ ಸ್ವಲ್ಪ ಬಿಗಿಯಾಗಿ ತಿನ್ಕೊಂಡು ಹೋಗೋ ಅಂಥದ್ದು ಕೆಲಸಕ್ಕೆ. ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ತಿಂತಾರೆ. ರಾತ್ರಿನೂ ಅಷ್ಟೇ, ಒಂದು ಸಣ್ಣ ಮುದ್ದೆ ಮಾಡ್ತೀನಿ. ರಾತ್ರಿ ತುಂಬ ದಪ್ಪ ಮಾಡೋದಿಲ್ಲ, ಸಣ್ಣದಾಗಿ ಮುದ್ದೆ ಮಾಡಿರ್ತೀನಿ. ರಾತ್ರಿನೂ ಸ್ವಲ್ಪ ಲೈಟಾಗಿ ತಿಂತಾರೆ, ಬೆಳಗ್ಗೆ ಸ್ವಲ್ಪ ಜಾಸ್ತಿ ಊಟ ಮಾಡುವಂಥದ್ದು ಅಷ್ಟೇ. ಇವತ್ತು ನಾನು ಪಲಾವ್ ಮಾಡಿದ್ದೆ. ಸಿಂಪಲಾಗಿ ಪಲಾವ್ ಆದರೆ ಬೇಗ ಆಗುತ್ತೆ, ಒನ್ ಪಾಟ್ ರೆಸಿಪಿ ಅಲ್ವಾ, ತುಂಬ ಕ್ವಿಕ್ಕಾಗಿ ಆಗುತ್ತೆ ಅಂಥೇಳಿ ಪಲಾವ್ ಮಾಡಿದ್ದೆ. ಪಲಾವ್ ಜೊತೆಗೆ ಸ್ವಲ್ಪ ರಾಗಿ ಗಂಜಿ ಕೂಡ ಮಾಡಿದ್ದೆ. ಅಂದರೆ ಸಂಜೆ ಅನಿಲ್ಗೆ ಸ್ನ್ಯಾಕ್ಸ್ ಥರ. ಸಲಾಡ್ ಕೂಡ ಮಾಡಿದ್ದೆ. ಈ ಥರ ಅಂದರೆ ಸಂಜೆ ಅವ್ರಿಗೆ ಒಂದು ಟೈಮ್ ಹೊಟ್ಟೆ ಹಶ್ವಾದಾಗ ಒಂದು ಸ್ವಲ್ಪ ರಾಗಿ ಗಂಜಿ ಕುಡ್ಕೊಳ್ತಾರೆ ಅಂತ ಹೇಳಿ ಇವತ್ತು ರಾಗಿ ಗಂಜಿ ಮಾಡಿದ್ದೆ. ಒಂದೊಂದು ದಿನ ಆಮ್ಲೆಟ್ ಮಾಡ್ಕೊಡ್ತೀನಿ. ಅನಿಲ್ ಇತ್ತೀಚೆಗೆ ಏನಂತ ಅಂದರೆ ಆಯಿಲಿ ಫುಡ್ಡು ಹಾಗೆಯೇ ಸಕ್ಕರೆ, ಶುಗರ್ ಎಲ್ಲ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದಾರೆ. ಶುಗರ್ ಅಂತೂ ಏನೂ ತಿಂತಾಯಿಲ್ಲ. ಶುಗರಿಂದ ಮಾಡಿರೋ ಅಂಥ ಅಡುಗೆ ಏನೂ ತಿನ್ನೋದಿಲ್ಲ. ಬೆಲ್ಲ ಕೂಡ ತಿಂತಾಯಿಲ್ಲ ಅವರು. ಹಾಗಾಗಿ ಒಂದು ಸ್ವಲ್ಪ
ಹುಡುಕಬೇಕು ನಾನು ಏನು ಅಡುಗೆ ಅವ್ರಿಗೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಥಿಂಕ್ ಮಾಡಿ ಅಡುಗೆ ಮಾಡೋವಂಥದ್ದು ಮನೆಯಲ್ಲಿ. ಪಲಾವ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ಮಾಡಿರ್ತೀನಿ. ಹಾಗಾಗಿ ಓಕೆ ತೊಗೊಂಡೋಗ್ತಾರೆ. ಪಲಾವ್ಗೂ ಕೂಡ ಅದೇ ಹೇಳ್ತಿರ್ತಾರೆ, ಚಿತ್ರಾನ್ನ ಪಲಾವು ಅವಲಕ್ಕಿ ಇದೆಲ್ಲ ಮಾಡಿದಾಗ ಆಯಿಲ್ ಇದು ನಂಗೆ ಬೇಡ ಬೇಡ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಜಾಸ್ತಿ ಚಪಾತಿ, ಡ್ರೈ ಚಪಾತಿ ಅಥವಾ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಈ ಥರ ಎಲ್ಲ ಮಿಕ್ಸ್ ಮಾಡಿ ಅದ್ರದ್ದು ಚಪಾತಿ, ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಈ ಥರ ಎಲ್ಲ ಮಾಡೋ ಅಂಥದ್ದು. ಅದಕ್ಕೂ ಕೂಡ ಎಣ್ಣೆ ಉಪಯೋಗಿಸ್ದೆ, ಹಾಗೇ ಮಾಡ್ತೀನಿ. ಇನ್ನು ಇವತ್ತಿನ ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಯಿತು. ಊಟಕ್ಕೆ ಮುದ್ದೆ ಮಾಡಿದ್ನಲ್ಲ, ಮುದ್ದೆ ಜೊತೆಗೆ ಮೂಲಂಗಿ ಬೇಳೆ ಸಾರಿತ್ತು ರಾತ್ರಿ ಮಾಡಿದಂಥದ್ದು, ಅದನ್ನೇ ಹಾಕಿದ್ದೆ. ಆಮೇಲೆ ಸಲಾಡ್ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ ಬೆಳಗ್ಗೆ ಸೈಡ್ ಡಿಶ್ ಆಗಿ ಕೂಡ ಅವ್ರು ಅದನ್ನೇ ತಿನ್ನುವಂಥದ್ದು. ಇವತ್ತು ಸ್ವಲ್ಪ ಕೆಲಸ ಎಲ್ಲ ಬೇಗ ಮುಗಿಸಿದ್ರಿಂದ ನಾನು ಕೂಡ ಅನಿಲ್ ಜೊತೆ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಬೆಳಗ್ಗೆ ಹೊತ್ತು ಏನಾಗುತ್ತೆ ಅಂದರೆ ಅವ್ರಿಗೆ ಊಟ ಹಾಕ್ಬಿಟ್ಟು ನಾನು ಸ್ವಲ್ಪ ಬೇರೆ ಕೆಲಸ ಮಾಡ್ತಾಯಿರ್ತೀನಿ. ಆದರೆ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಮುಗ್ದಿದ್ದರಿಂದ ನಾನು ಕೂಡ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಟೈಮ್ ಸಿಗೋಲ್ಲ ಇಬ್ಬರಿಗೂ. ಆ್ಯಕ್ಚುಲಿ ಏನಂತಂದರೆ ಅವ್ರು ಆಫೀಸ್ಗೆ ಹೋದರೆ ಫೋನ್ ಮಾಡೋಕ್ಕಾಗಲ್ಲ, ಬ್ಯುಸಿ ಇರ್ತಾರೆ. ಇನ್ನು ಸಂಜೆ ಬರ್ತಾರಲ್ಲ ರಾತ್ರಿ, ಆವಾಗೂ ಕೂಡ ಅಷ್ಟೇ ನನಗೆ ಆಲ್ರೆಡಿ ಟಯರ್ಡ್ ಆಗಿರುತ್ತೆ, ನಾನು ಮಲ್ಕೊಳ್ಳೋ ಮೂಡಲ್ಲಿ ಇರ್ತೀನಿ, ಆರಾಮಾಗಿ ಕೂತ್ಕೊಂಡು ಅಷ್ಟೊಂದು ಮಾತಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಬೆಳಗ್ಗೆ ಇವತ್ತು ಒಂದು ಸ್ವಲ್ಪ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಮ್ಮೊಮ್ಮೆ ಅನ್ನಿಸ್ತಾ ಇರುತ್ತೆ ನನಗೆ, ಅವಾಗ ಎಷ್ಟೊಂದು ಸಮಯ ಇತ್ತು ನಮಗೆ, ಇವಾಗ ಒಂಥರ ಲೈಫ್ ಫುಲ್ಲು ಮೆಕ್ಯಾನಿಕಲ್ ಲೈಫ್ ಥರ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡು, ಇದೇ ಫುಲ್ಲು ರೊಟೀನ್ ಎಲ್ಲ ನಮ್ಮದು ಸೆಟ್ ಆಗಿಬಿಟ್ಟಿರುತ್ತೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ಅದೇ ಥರ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ ಪ್ರತಿದಿನ. ಬೇರೆ ಏನೂ ಇಲ್ಲ ಲೈಫಲ್ಲಿ ಅಂತ ಅನಿಸುತ್ತೆ. ನನಗೆ ಸ್ವಲ್ಪ ಟ್ರಾವೆಲ್ ಮಾಡೋದು ತುಂಬಾ ಇಷ್ಟ. ಜಾಗಗಳನ್ನ ನೋಡಬೇಕು, ಹೊರಗಡೆ ಹೋಗ್ತಾ ಇರಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಒಂದಷ್ಟು ಟ್ರೆಕ್ಕಿಂಗ್ ಮಾಡಬೇಕು, ಈ ರೀತಿ ಎಲ್ಲ ಸಿಕ್ಕಾಬಟ್ಟೆ ಆಸೆ ಇದೆ ನನಗೆ. ಆದರೆ ಅದು ಯಾವುದೂ ಆಗ್ತಾಯಿಲ್ಲ. ಇತ್ತೀಚೆಗಂತೂ ವೀಕೆಂಡಲ್ಲಿ ಕೂಡ ಬೇರೆ ಬೇರೆ ಕಡೆ ಹೋಗೋದಾಗಿದೆ, ಬೇರೆ ಕೆಲಸಗಳು ಅದು ಇದು ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಹಾಗಾಗಿ ಅನಿಲ್ಗೆ ಹೇಳ್ತಾ ಇದ್ದೆ, ಒಂದು ಸ್ವಲ್ಪ ಎಲ್ಲ ಸೆಟಲ್ ಡೌನ್ ಆಗಿ ಒಂದು ಕಡೆ ನಾವು ಫಿಕ್ಸ್ ಆದಮೇಲೆ ಸ್ವಲ್ಪ ನನಗೆ ಎವ್ರಿ ವೀಕ್ ಎಲ್ಲಾದರೂ ಒಂದು ಕಡೆ ಹೋಗಬೇಕು, ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಅದನ್ನೇ ಮಾತಾಡ್ತಾ ಇದ್ವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಮಂಗಳವಾರ, ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ವಲ್ಪ ರೆಸಿಪಿ ತೋರಿಸ್ತೀನಿ, ಸಿಂಪಲಾಗಿ ಈಸಿಯಾಗಿ ಮಾಡೋವಂಥ ಸ್ನ್ಯಾಕ್ ರೆಸಿಪಿನ ತೋರಿಸ್ತೀನಿ. ಮಕ್ಕಳಿಗೆ ಫ್ರೂಟ್ಸ್ ತಿಂದು ಬೇಜಾರಾಗಿದೆ, ಹಾಗಾಗಿ ಮನೆಯಲ್ಲೇ ಏನಾದ್ರು ಕುರುಮ್ ಅಂತ ಒಂದು ಸ್ವಲ್ಪ ತಿಂಡಿಗಳನ್ನ ಮಾಡೋಣ ಅಂತೇಳಿ, ಒಂದು ಸ್ವೀಟು ಹಾಗೆ ಒಂದು ಖಾರ, ಚಿಕ್ಕಿ ಮತ್ತು ಚಕ್ಲಿ ಮಾಡೋಣ ಅಂತ ಇದ್ದೀನಿ. ಅದರದ್ದು ರೆಸಿಪಿ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಿಂಪಲಾಗಿ ಪಟಾಪಟ ಅಂತ ಬೇಗ ಮಾಡುವಂಥದ್ದು. ಓಕೆ, ಈ ವ್ಲಾಗ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆನಾ, ಬನ್ನಿ. ಹಾಗೆಯೇ ಲಾಸ್ಟ್ ವ್ಲಾಗಲ್ಲಿ ನಾನು ಹಾಕಿದಂಥ ಗ್ರೀನ್ ಡ್ರೆಸ್ದು ಲಿಂಕ್ನ ಕೇಳ್ತಾ ಇದ್ರಿ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಟ್ಯಾಗ್ ಮಾಡಿರ್ತೀನಿ, ಪ್ರಾಡಕ್ಟ್ನ ಚೆಕ್ ಮಾಡ್ಬೋದು. ಹಾಗೆ ಇವತ್ತು ಹಾಕ್ಕೊಂಡಿರೋ ಡ್ರೆಸ್ಸು ಇದು ಬಂದು ಪಿಂಕ್ ಕಲರ್ ಕ್ವಾಡ್ ಸೆಟ್ಟು, ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಬಂದುಬಿಟ್ಟು ಸಿಂಥೆಟಿಕ್ ಟೈಪ್ ಇದೆ, ಅಂದರೆ ನೈಟ್ ಡ್ರೆಸ್ ಎಲ್ಲ ಇರುತ್ತಲ್ಲ ಆ ಥರ ಒಂದು ಮೆಟೀರಿಯಲ್ ಇದೆ. ಇದ್ರದ್ದು ಕೂಡ ಇದು ಕೊಟ್ಟಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ, ಇಲ್ಲ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತು ಹಾಕಿರೋ ಟೈಟಲ್ ಬಗ್ಗೆ ಮಾತಾಡೋಣ. ಇವತ್ತು ಏನಂದರೆ, ಈಗ ನಮ್ಮ ಸೈಟು ಮಾದನಾಯಕನಹಳ್ಳಿಲಿರೋದಲ್ವ, ಅಲ್ಲಿ ತುಂಬ ಜನ ಅಂದರೆ ಇವಾಗ ಪೆರಿಫೆರಲ್ ರಿಂಗ್ ರೋಡ್ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಸಾಕಷ್ಟು ಸೈಟ್ಗಳಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರಂತೆ, ಅಂದರೆ ರಿಂಗ್ ರೋಡ್ಗೆ ಹೋಗುತ್ತೆ ಅಂತ ಹೇಳಿ. ನಮಗೆ ಆ ಥರ ಏನೂ ನೋಟಿಸು ಕೊಟ್ಟಿಲ್ಲ. ನಮ್ಮ ಪಕ್ಕದ್ದು, ಅಂದರೆ ನಮ್ಮದು ಖಾಲಿ ಸೈಟು, ನಮ್ಮ ಪಕ್ಕದಲ್ಲಿ ಮನೆ ಇದೆ ಆಯಿತಾ, ಅವ್ರಿಗೂ ಕೂಡ ಬಂದಿಲ್ಲ ಅಂತೆ. ಆ ರೋಡಲ್ಲಿ ಯಾರಿಗೂ ಬಂದಿಲ್ಲ. ನಮ್ಮ ಒಂದು ಸೈಟ್ ಏನಿದೆ ಆ ಜಾಗದಲ್ಲಿ ಯಾರಿಗೂ ಬಂದಿಲ್ಲ. ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ, ಯಾಕಂದರೆ ನಾನು ಲಾಸ್ಟ್ ವೀಕೆಲ್ಲ ಅಷ್ಟು ನ್ಯೂಸ್ ಆಗಲಿ ಏನೂ ನೋಡೇ ಇರಲಿಲ್ಲ, ನಾನು ಟಿ ವಿನೇ ಜಾಸ್ತಿ ನೋಡಿರಲಿಲ್ಲ. ಹಾಗಾಗಿ ನ್ಯೂಸ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನನಗೆ, ಈ ಥರ ಆಗ್ತಾಯಿದೆ ಅನ್ನೋದೇ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಆಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು, ಅಲ್ಲಿಯವರೇ ಒಬ್ಬರು ಇದ್ದಾರೆ ಫ್ರೆಂಡು, ಅವ್ರು ಫೋನ್ ಮಾಡಿದರು. ಫೋನ್ ಮಾಡಿಬಿಟ್ಟು ಹಿಂಗೆ ರಿಂಗ್ ರೋಡ್ಗೆ ಜಾಗ ಎಲ್ಲ ಹೋಗ್ತಾ ಇದೆಯಂತೆ, ನಿಮ್ಮ ಸೈಟು ಅಲ್ಲೇ ಅಲ್ವಾ ಇರೋದು, ನೋಡ್ಕೊಳ್ಳಿ ಏನು ಅಂಥೇಳಿ ಅಂತ. ಆಮೇಲೆ ಅವರು ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಅವರು ಇಲ್ಲ, ನಮ್ಮದೇನು ಪ್ರಾಬ್ಲಮ್ ಇಲ್ಲ, ಆ ಥರ ಏನೂ ಇಲ್ಲ ಅಂತ ಹೇಳಿದ್ರು. ಯಾವುದಕ್ಕೂ ಇನ್ನೊಂದು ಸರಿ ಕನ್ಫರ್ಮೇಷನ್ಗೋಸ್ಕರ ಇವರು ಕಂದಾಯ ಕಟ್ತೀವಲ್ಲ ನಾವು, ಅಲ್ಲಿ ಇದೆಲ್ಲ ಟ್ಯಾಕ್ಸ್ ಪೇ ಮಾಡ್ತೀವಲ್ಲ, ಅಲ್ಲಿ ಕೂಡ ಒಂದು ಸರಿ ಕನ್ಫರ್ಮೇಷನ್ ತೊಗೊಂಡ್ವಿ. ಅಲ್ಲಿ ಹೋಗ್ಬಿಟ್ಟು ಈ ಥರ ನಮ್ಮದು ಸೈಟ್ದು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿಬಿಟ್ಟು ಕೇಳಿದ್ವಿ. ಅವರು ಇಲ್ಲ, ನಿಮ್ಮದೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದರು. ಆವಾಗ ಸ್ವಲ್ಪ ಓಕೆ, ಸಮಾಧಾನ ಆಯಿತು. ಸಾಕಷ್ಟು ಜನಕ್ಕೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತೆ, ಇಲ್ಲಿ ಏನೋ ಜಾಗ ಹೋಗ್ತಾ ಇದೆ ಅಂತೆ.
ಏನಪ್ಪ ಇದು ಕಷ್ಟ ಬಿದ್ದು ಸೈಟ್ ತೊಗೊಂಡು ಕೊನೆಗೆ ಈ ಥರ ನೋಟಿಸ್ ಕೊಟ್ಟರೆ ಹೆಂಗೆ ಅಂತೇಳಿ ದುಡ್ಡು ಕೊಡ್ತಾರೆ. ಕೆಲವ್ರು ಹೇಳ್ತಾರೆ ಇಲ್ಲ ಆಲ್ರೆಡಿ ಜಮೀನು ಇದ್ದಾಗೇ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದಾರೆ, ಇವಾಗ ಕೊಡಲ್ವೋ ಏನೋ ಆ ಥರ ಎಲ್ಲ ಹೇಳ್ತಾ ಇದ್ದಾರಪ್ಪ. ನಮ್ಮಮ್ಮ ಹಂಗೆ ಹೇಳ್ತಾಯಿದ್ರು, ಇವಾಗ ಜಮೀನು ಇತ್ತಲ್ಲ ಮುಂಚೆ ಅದೆಲ್ಲ ಸೈಟ್ ಮಾಡೋಕ್ಕೆ ಮುಂಚೆ ಅವಾಗೇ ದುಡ್ಡು ಕೊಟ್ಟು ಅದನ್ನು ಆಲ್ರೆಡಿ 2015 ಏನೋ ಅದನ್ನು ಇದು ಮಾಡ್ಕೊಂಡಿರೋದಂತೆ. ಇದು ಜಾಗನೆಲ್ಲ ಇದು ರಿಂಗ್ ರೋಡ್ಗೆ ಬರುತ್ತೆ ಅಂತ ಹೇಳಿ ಅವಾಗ ಪ್ಲ್ಯಾನ್ ರೆಡಿ ಮಾಡಿರೋದಂತೆ. ಅವಾಗಿಂದ ಇಲ್ಲಿವರೆಗೂ ಅದು ಅಕ್ವೈರ್ ಮಾಡ್ಕೊಳ್ಳೋದ್ರಲ್ಲೇ ಇದ್ದಾರೆ. ಇನ್ನೂ ಪ್ರೊಟೆಸ್ಟ್ ಎಲ್ಲ ನಡೀತಾನೆ ಇದೆ. ಅದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಏನು ಗೊತ್ತಿಲ್ಲ. ಅವರು ಅಷ್ಟೇ, ಫ್ರೆಂಡ್ ಕೂಡ ಫೋನ್ ಮಾಡಿದಾಗ ಅದನ್ನೇ ಹೇಳ್ತಾಯಿದ್ರು, ಇನ್ನೂ ಎಲ್ಲಿಗೆ ಹೋಗಿ ನಿಲ್ಲತ್ತೋ ಗೊತ್ತಿಲ್ಲ, ಇಲ್ಲೂ ತುಂಬ ಜಾಗ ಎಲ್ಲ ಹೋಗ್ತಾ ಇದೆ ಅಂತೇಳಿ. ಅಂದರೆ ಅವರಿರೋದು ಲಕ್ಷ್ಮೀಪುರದಲ್ಲಿ, ಅಲ್ಲಿನೇ ಸ್ವಲ್ಪ ಜಾಸ್ತಿ ಜಾಗ ಹೋಗ್ತಾ ಇರೋದು ಅಂತ ಕೂಡ ನನ್ನ ತಮ್ಮ ಹೇಳ್ದ. ಇಲ್ಲಿಗಿಂತ ಅಲ್ಲಿನೇ ಜಾಸ್ತಿ ಹೋಗ್ತಾ ಇರೋದು. ಮದನಾಯಕನಹಳ್ಳಿ ನಾವು ತೊಗೊಂಡಿರೋಂಥ ಜಾಗ ಬಂದ್ಬಿಟ್ಟು ಸ್ವಲ್ಪ ಮೇನ್ ರೋಡ್ಗೆ ಹತ್ರ ಆಗುತ್ತೆ. ಅಂದರೆ ನಮ್ಮ ಜಾಗದಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರಪ್ಪ, ಆ ಲೇಔಟಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಅಂತೆ ಆಗ್ತಾ ಇರೋದು. ಆ ಥರ ಏನು ನೋಟಿಸ್ ಏನು ನಮಗೆ ಸಿಕ್ಕಿಲ್ಲ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಒಬ್ಬರು ಕಮೆಂಟ್ ಮಾಡಿದ್ರು, ನಿಮ್ಮ ಸೈಟಲ್ಲಿರೋದು ನಾನು ತುಮಕೂರು ರೋಡ್, ನಾರ್ಮಲಾಗಿ ತುಮಕೂರು ರೋಡ್ ಅಂತ ಹೇಳಿದೆ, ಹಂಗಾಗಿ ತುಮಕೂರು ರೋಡ್ ಅಂತ ಹೇಳಿದೆ. ಅವರು ಅದಕ್ಕೆ ರಿಪ್ಲೈ ಮಾಡಿದ್ರು, ನೀವು ಮದನಾಯಕನಹಳ್ಳಿ ಅಂತ ಹೇಳಿದ್ದು ನೆನಪಿತ್ತು ನನಗೆ, ನಮ್ಮ ಸೈಟ್ ಕೂಡ ಅಲ್ಲೇ ಇರೋದು, ನಮಗೆ ನೋಟಿಸ್ ಬಂದಿದೆ ಅಂತ ಹೇಳಿ. ನಮಗೆ ಆ ಥರ ಏನೂ ಬಂದಿಲ್ಲ. ನೋಡಬೇಕಿನ್ನ ಏನು ಅದ್ರ ಬಗ್ಗೆ ತುಂಬ ಮಾಹಿತಿನೂ ಕೂಡ ಇಲ್ಲ. ಯಾಕೆ ಸುಮ್ಮನೆ ಇದೆ ಹೇಳೋದು ನಾನು ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ತಿಳುವಳಿಕೆ ಇಲ್ಲ. ಒಟ್ಟಲ್ಲಿ ನಮ್ಮ ಸೈಡ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಮಾತ್ರ ಹೇಳಿದ್ದಾರೆ. ಇನ್ನು ಅದು ಕೂಡ ಕರೆಕ್ಟಾಗಿ 100% ಗೊತ್ತಿಲ್ಲ. ಸಾಕಷ್ಟು ಕೂಲಂಕುಷವಾಗಿ ಕೇಳಿದ್ದೀವಿ ನಾವು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಮುಂದಕ್ಕೆ ಏನು ಅಂತಲೂ ಗೊತ್ತಿಲ್ಲ. ನೋಡಿ ಇವಾಗ ಕಷ್ಟ ಬಿದ್ದು ಸೈಟ್ ತೊಗೊಂಡು ಹೆಂಗೆ ಆಗುತ್ತೆ ಒಂದೊಂದು ಸರಿ ಅಂದರೆ ತುಂಬ ಕಷ್ಟ ಆಗ್ಬಿಟ್ಟು ನಮಗಂತೂ. ನನಗೆ ಅವ್ರು ಹೇಳಿದ ತಕ್ಷಣ ಫುಲ್ ಭಯ ಹೋಯ್ತು, ಏನಪ್ಪ ಇದು ಹಿಂಗೆ ನಾವೇನೋ ಒಂದು ಕಷ್ಟಪಟ್ಟು ಕಾಸು ಕೂಡಿಸಿ ಏನೋ ಒಂದು ತೊಗೊಂಡಿರ್ತೀವಿ, ಅದಕ್ಕೆ ಕೂಡ ಈ ಥರ ಆಗ್ಬಿಟ್ರೆ ಹೆಂಗೆ ಅಂತ ಹೇಳಿ. ಪ್ರೊಟೆಸ್ಟ್ ಎಲ್ಲ ನಡೀತಾ ಇದೆ ಅಂತ ಎಲ್ಲ ಹೇಳಿದಾಗ ನನಗೆ ಒಂದು ಸ್ವಲ್ಪ ಭಯನೇ ಆಯಿತು. ತಕ್ಷಣ ನಾನು ಅಪ್ಪಾಜಿಗೆ ಫೋನ್ ಮಾಡಿ, ಅಪ್ಪಾಜಿ ಹಿಂಗೆ ಸೈಡ್ದೇನೋ ಪ್ರಾಬ್ಲಮ್ ಆಗಿದೆ ಅಂತ ನೋಡುವಲ್ಲಿ ಅಂತ ಹೇಳಿದಾಗ ಅವರು ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿ ಕೇಳಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ರಂತೆ. ಆದ್ರೂ ನನಗಿನ್ನೂ ಒಂದು ಸ್ವಲ್ಪ ಸಮಾಧಾನ ಇಲ್ಲ. ಅವರು ಇವ್ರ ಹತ್ರ ಕೂಡ ಕೇಳ್ಕೊಂಡಿದ್ದಾರೆ, ಅಂದರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮತ್ತು ಕಂದಾಯ ಕಟ್ಟ ಕಡೆ ಎಲ್ಲ ಕೇಳ್ಕೊಂಡಿದ್ದಾರೆ. ಆದರೂ ಕೂಡ ನನಗಿನ್ನೂ ಒಂದು ಸ್ವಲ್ಪ ಸಮಾಧಾನ ಅಷ್ಟಿಲ್ಲ. ಓಕೆ ಅಂತ ಅನಿಸುತ್ತೆ ಒಂದು ಸರಿ ನೆನೆಸ್ಕೊಂಡಾಗ. ಆಮೇಲೆ ಮತ್ತೆ ಏನಾದ್ರು ಪ್ರಾಬ್ಲಮ್ ಆದರೆ ಅಂತ ಒಂದು ಇದ್ದೇ ಇದೆ. ಗೊತ್ತಿಲ್ಲ ಏನಾಗುತ್ತೆ, ನೋಡೋಣ ಏನಾಗುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಇವಾಗ ನಾನಿಲ್ಲಿ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ, ಅಂದರೆ ಚಕ್ಲಿ ಮತ್ತು ಚಿಕ್ಕಿ ಮಾಡೋಣ ಅಂಥೇಳಿ ಬಂದೆ. ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಏನೇನು ಬೇಕೋ ಎಲ್ಲ ಎತ್ತಿಟ್ಕೊಂಡಿದ್ದೆ. ಆಮೇಲೆ ಅಷ್ಟರಲ್ಲಿ ಮಾತಾಡಿ ಮುಗಿಸ್ಕೊಂಡು ಬರೋಣ, ಅದೇ ಸೈಟ್ ಬಗ್ಗೆ ಸ್ವಲ್ಪ ಮಾತಾಡೋದಿತ್ತು. ಮಾತಾಡಿಬಿಟ್ಟು ಆಮೇಲೆ ಈ ಕಡೆ ಬಂದುಬಿಟ್ಟು ಕಂಟಿನ್ಯೂ ಮಾಡೋಣ ಅಂಥೇಳಿ ಅಲ್ಲಿ ಸ್ವಲ್ಪ ಮಾತಾಡಿಕೊಂಡು ಇವಾಗ ಕಿಚನ್ಗೆ ಬಂದೆ. ಕಿಚನ್ನ ನಾನು ಯೂಶ್ವಲಿ ರಾತ್ರಿ ಒಮ್ಮೆ ಮತ್ತು ಬೆಳಗ್ಗೆ ತಿಂಡಿ ಮತ್ತು ಎಲ್ಲರನ್ನೂ ಕಳಿಸಿದಾದ್ಮೇಲೆ ಒಂದು ಸರಿ ಕ್ಲೀನ್ ಮಾಡ್ಕೊಂಡಿರ್ತೀನಿ, ಇನ್ನು ರಾತ್ರಿ ಒಂದು ಸರಿ ಮಾಡ್ಕೊಳ್ತೀನಿ ಈ ಥರ. ಹಾಗೆಯೇ ವಾರಕ್ಕೆ 1-2 ಸರಿ ಫುಲ್ಲು ಕಂಪ್ಲೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಬಾಕ್ಸ್ಗಳೆಲ್ಲ ಏನು ಮಾಡ್ತೀನಿ, ಖಾಲಿ ಆದಂಗೂ ತೊಳೆದಿಟ್ಕೊಳ್ತೀನಿ. ಅಂತ ಅಂದರೆ ಈಗ ಅದರಲ್ಲಿ ಏನು ಕಾಳಾಗಿರ್ಬೋದು ಅಥವಾ ಬೇಳೆ ಆಗಿರ್ಬೋದು, ಇದೆಲ್ಲ ಏನು ಹಾಕಿರ್ತೀನಿ ಅದೆಲ್ಲ ಖಾಲಿ ಆದಂಗೂ ತೊಳ್ಕೊಳ್ತೀನಿ. ಸಾಲ್ಟು ಇದೆಲ್ಲದೂ ಅಷ್ಟೇ. ಇವಾಗ ಚಿಕ್ಕಿಗೆ 1 ಕಪ್ಪಷ್ಟು ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಮೇಲೆ ಒಂದು ಸ್ವಲ್ಪ ಹಾಕಿದ್ದೀನಿ. ಈ ಕಡೆ ಸ್ವಲ್ಪ ಚಕ್ಲಿ ಒಳ್ಳಿತ್ತಲ್ಲ, ಅದನ್ನು ಒಂಚೂರು ತೊಳೆದಿಟ್ಬಿಡೋಣ, ಅದು ಡ್ರೈ ಆಗುತ್ತೆ. ಡ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಚಿಕ್ಕಿ ಆಗುತ್ತೆ. ಚಿಕ್ಕಿ ಆದಮೇಲೆ ಚಕ್ಲಿ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಏನು ಸ್ಟಾರ್ಟ್ ಮಾಡಿದ್ನೋ ಏನೋ ಇವತ್ತು, ಎಷ್ಟು ಸರಿ ಕರೆಂಟ್ ಹೋಗಿದೆ ಅಂತ ಅಂದರೆ ನನಗೆ ಬೇಜಾರಾಗೋಯ್ತು. ಏನಪ್ಪ ಇದು ಅಂಥೇಳಿ, ಮಕ್ಕಳು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ರೆ ಬರೀ ಚಿಕ್ಕಿ ಒಂದೇ ಆಗಿದ್ದು, ಚಕ್ಲಿ ಮಾಡೋಕ್ಕಾಗಲಿಲ್ಲ ಅವ್ರು ಬರೋ ಅಷ್ಟರಲ್ಲಿ. ಪದೇ ಕರೆಂಟ್ ಹೋಗ್ತಾನೇ ಇತ್ತು. ಇನ್ನು ನಮ್ಮನೆ ಕಿಚನು ನನ್ನ ವ್ಲಾಗ್ಸ್ ನೋಡಿರೋರಿಗೆ ಗೊತ್ತಿರುತ್ತೆ, ಕಿಚನಲ್ಲಿ ಬೆಳಕಿಲ್ಲ, ಕರೆಂಟು ಇರಲೇಬೇಕು, ನಾವು ಲೈಟ್ ಆನ್ ಮಾಡಿಕೊಳ್ಳೇಬೇಕು ಕಿಚನಲ್ಲಿ ಅಡುಗೆ ಮಾಡಬೇಕು ಅಂತ ಅಂದರೆ. ಅದರಲ್ಲೂ ಹೊರಗಡೆ ಬಾಗಿಲು ತೆಗೆದ್ರೆ ಸ್ವಲ್ಪ ಬೆಳಕು ಬರುತ್ತೆ. ಆದರೆ ನಮ್ಮ ಮನೆ ಎದುರುಗಡೆನೇ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ತುಂಬ ಧೂಳು, ತುಂಬ ಗಲಾಟೆ. ಹಾಗಾಗಿ ನಾವು ಬಾಗಿಲೇ ತೆಗಿತಾ ಇಲ್ಲ. ಮೇನ್ ಡೋರ್ ಇವಾಗ ಫುಲ್ಲು ಯಾವಾಗಲೂ ಬಂದ್ ಮಾಡ್ಕೊಂಡಿರ್ತೀವಿ. ಯಾವಾಗಲೂ ತಗೊಂಡಿರ್ತಾ ಇದ್ದೆ ನಾನು, ಇವಾಗ ಫುಲ್ಲು ಬಂದ್ ಮಾಡ್ಕೊಂಡಿರೋ ಥರ ಆಗಿಬಿಟ್ಟಿದೆ ನಮ್ಮ ಒಂದು ಸಿಚುವೇಶನು. ಇನ್ನು ಇವಾಗ ಕಡಲೆ ಬೀಜ ಎಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ, ಸಿಪ್ಪೆ ತೆಗಿಬೇಕು. ಹಾಗಾಗಿ ಈ ಕಡೆ ಬೆಲ್ಲನ ಸ್ವಲ್ಪ ಕುಟ್ಕೊಳ್ತಾ ಇದ್ದೀನಿ.
ಇದಕ್ಕೆ ಚಿಕ್ಕಿ ಮಾಡೋದಕ್ಕೆ. ಇನ್ನು ನಾವು ದೇವ್ರಿಗೆ ಹರಕೆ ತೀರಿಸಿದಂಥ ವೀಡಿಯೋ ಹಾಕಿದ್ನಲ್ಲ, ಆ ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದರು. ನಾನು ಸ್ವಲ್ಪ ಲೇಟಾಗಿ ನೋಡಿದೆ ಅದನ್ನು. ಅಂದರೆ ಹರಕೆ ಮರ್ತೋದ್ರೆ ಏನು ಮಾಡಬೇಕು ಅಂತ ಹೇಳಿ ನಾನು ಅಲ್ಲೇ ಆನ್ಸರ್ ಮಾಡೋಣ ಅಂದ್ಕೊಂಡೆ. ಆದರೆ ಇನ್ನೂ ಒಂದಷ್ಟು ಜನಕ್ಕೆ ಡೌಟ್ ಇರುತ್ತೆ. ನನ್ನ ಕೈಲಾಗಿರೋವಂಥ ಒಂದು ಸಿಂಪಲ್ ಸೊಲ್ಯೂಷನ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಯೂಸ್ ಆಗ್ಬೋದು ಅಂಥೇಳಿ. ಏನಾದರೂ ಮರ್ತೋಗಿದ್ರೆ ನಿಮ್ಮ ಒಂದು ಮನೆ ದೇವರು ಅಂತ ಅಂದರೆ ಮನೆ ದೇವರಲ್ಲಿ ಎಲ್ಲ ದೇವ್ರುಗಳು ಇರುತ್ತೆ. ಹಾಗಾಗಿ ಮನೆ ದೇವ್ರಿಗೆ ಒಂದು ಹಣ್ಣು ಕಾಯಿ ಮಾಡಿಸಿ ತಪ್ಪು ಕಾಣಿಕೆ ಕಟ್ಬಿಟ್ಟು ಮನಸ್ಸಿಂದ ಒಳ್ಳೆ ರೀತಿಯಲ್ಲಿ ಬೇಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇದು ನನ್ನ ಒಂದು ಅಭಿಪ್ರಾಯ. ಇನ್ನು ಇವತ್ತಿನ ವ್ಲಾಗ್ಗೆ ಬಂದರೆ, ಇಲ್ಲಿ ನಾನು ಕಡಲೆ ಬೀಜ ಬಿಸಿ ಆರಿತ್ತಲ್ಲ, ಹಾಗಾಗಿ ಸ್ವಲ್ಪ ಸಿಪ್ಪೆ ಎಲ್ಲ ತೆಗ್ದು ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಅದಾದ ನಂತರ ಈ ಕಡೆ ಒಂದು ಪಾತ್ರೆಗೆ ಬೆಲ್ಲ ಮತ್ತು ನೀರನ್ನ ಹಾಕಿ ಪಾಕ ಕಾಯಿಸ್ಕೊಳ್ಳೋಣ ಅಂಥೇಳಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಕಡಲೆ ಬೀಜಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು 2 ಚಮಚದಷ್ಟು ನೀರು, ಅಂದರೆ ಚಿಕ್ಕ ಬೌಲಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಪಾಕ ಇದು ತುಂಬ ಗಟ್ಟಿ ಬರಬೇಕು ಅಂತ ಅಂದರೆ ನೀರಲ್ಲಿ ಹಾಕಿ ಚೆಕ್ ಮಾಡಬೇಕು. ಅದು ಉಂಡೆ ಕಟ್ಟೋದಕ್ಕೆ ಬರಬೇಕು ನಿಮಗೆ ಗಟ್ಟಿಯಾಗಿ. ಹಿಂಗೆ ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಉಂಡೆ ಕಟ್ಟೋಕ್ಕೆ ಬರಬೇಕು. ಆ ರೀತಿಯಾಗಿ ಪಾಕ ಇರಬೇಕು, ತುಂಬ ಗಟ್ಟಿಯಲ್ಲ, ಸಾಫ್ಟಾಗಿ ಉಂಡೆ ಕಟ್ಟಕ್ಕೆ ಬರಬೇಕು. ಅಷ್ಟಾದರೆ ಸಾಕಾಗತ್ತೆ. ಈಗ ಪಾಕ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಇನ್ನು ಆ ಕಡೆ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸೌರಿ ಇಟ್ಕೊಂಡಿದ್ದೀನಿ, ಇದು ಮಾಡಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಒಂದು ಚಿಕ್ಕಿನ ಹಾಕಿಟ್ಟು ಅದು ಸ್ವಲ್ಪ ಬಿಸಿ ಆರಿದ್ಮೇಲೆ ಎಲ್ಲ ಕಟ್ ಮಾಡಿಕೊಂಡು ತಗೊಂಡ್ರೆ ರೆಡಿ ಆಗಿಬಿಡುತ್ತೆ ಚಿಕ್ಕಿ. ಮಕ್ಕಳು ಸ್ಕೂಲಿಂದ ಬಂದಿದ ತಕ್ಷಣ ಏನಾದ್ರು ತಿನ್ನೋಕ್ಕೆ ಕೊಡು ಅಂತ ಕೇಳಿದ ತಕ್ಷಣ ಪಟ್ ಅಂತ ಎತ್ಕೊಡ್ಬೋದು. ಹಾಗೆಯೇ ಬೆಳಿಗ್ಗೆ ಹೊತ್ತು ಶಾರ್ಟ್ ಬ್ರೇಕ್ ಅಂತ ಅಂದರೆ ಸ್ನ್ಯಾಕ್ಸ್ಗೇನು ಮಾಡಿಲ್ಲ ಅಂತ ಅಂದರೆ ಚಿಕ್ಕಿ ಮಾಡಿಟ್ಕೊಂಡ್ರೆ ಅಥವಾ ಚಕ್ಲಿ ಈ ಥರ ಏನಾದರೂ ನಿಪ್ಪಟ್ಟು ಈ ಥರ ಏನಾದ್ರು ಮಾಡಿಟ್ಕೊಂಡಿದ್ರೆ ಒಂದೊಂದು ಪೀಸ್ ಹಾಕಿ ಕೊಟ್ಟರೆ ಖುಷಿಯಿಂದ ತಿಂತಾರೆ ಅಲ್ವಾ. ನಾನು ಇತ್ತೀಚೆಗೆ ಆದಷ್ಟು ಡೈಲಿ ವ್ಲಾಗ್ನ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇರ್ತೀನಿ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆನಾ. ನಾನು ಆದಷ್ಟು ಒಂದಿನ ಬಿಟ್ಟು ಒಂದಿನ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ವ್ಲಾಗ್ ಬಂದು ಬುಧವಾರನೇ ಹಾಕಬೇಕಾಗಿತ್ತು, ಆದರೆ ನಮ್ಮ ಮನೇಲಿ ಇಂಟರ್ನೆಟ್ ವೈರು ಕಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ವೆಲ್ಡಿಂಗ್ ಮಾಡೋಕ್ಕೆ ಬಂದಿರಲ್ಲ, ಹುಕ್ ಹಾಕಲಿಕ್ಕೆ ಮೆಶ್ ಹಾಕೋಕ್ಕೆ, ಆವಾಗ ಇಂಟರ್ನೆಟ್ ವೈರ್ನ ಕಟ್ ಮಾಡಿದ್ದಾರೆ. ಹಾಗಾಗಿ ವೈಫೈ ಇಲ್ಲ, ಅದಕ್ಕೇ ಸ್ವಲ್ಪ ಲೇಟ್ ಆಗ್ತಾಯಿದೆ ವ್ಲಾಗ್ ಹಾಕೋದಕ್ಕೆ, ಸಾರಿ, ಕ್ಷಮಿಸಿ. ಇನ್ನು ಈ ಕಡೆ ಚಿಕ್ಕಿ ಕೂಡ ರೆಡಿ ಆಯಿತು. ಇದು ಬಿಸಿ ಆರಿದ್ಮೇಲೆ ಕಟ್ ಮಾಡಿ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ರೆಡಿ ಆಯಿತು. ಇನ್ ಬಿಟ್ವೀನ್ ಕರೆಂಟ್ ಕೂಡ ಹೊರಟೋಯ್ತು ನಮ್ಮ ಮನೆಯಲ್ಲಿ. ಇವತ್ತೇನೋ ಸ್ವಲ್ಪ ಪವರ್ ಇಶ್ಯೂ ಆಗ್ತಾಯಿದೆ. ಯಾವಾಗೂ ಈ ಥರ ಆಗ್ತಾ ಇರಲಿಲ್ಲ, ಇವತ್ತು ಯಾಕೋ ಆ ಥರ ಆಗ್ತಾಯಿದೆ. ಇಷ್ಟು ಕತ್ಲೆ ಆಗುತ್ತೆ ನಮ್ಮ ಮನೆ ಕಿಚನಲ್ಲಿ ಕರೆಂಟ್ ಇಲ್ಲ ಅಂದರೆ. ಅದು ಅಲ್ಲದೆ ಹೊರಗಡೆ ಬೇರೆ ಬಾಗಿಲು ಕ್ಲೋಸ್ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕತ್ಲೆ ಆಗುತ್ತೆ. ಬಾಗಿಲು ತೆಗೆದ್ರೂ ಕೂಡ ವೀಡಿಯೋ ಮಾಡುವಷ್ಟು ಬೆಳಕು ಬರೋದಿಲ್ಲ. ಹಾಗಾಗಿ ನಾನು ಚಕ್ಲಿನ ಆಮೇಲೆ ಮಾಡೋಣ ಅಂಥೇಳಿ ಹಾಗೆ ಬಿಟ್ಬಿಟ್ಟು ಸ್ವಲ್ಪ ಪುಸ್ತಕ ಓದೋಣ ಅಂತ ಬಂದೆ. ನಾನಿವಾಗ ಓದ್ತಾ ಇರೋವಂಥ ಪುಸ್ತಕ ಬಂದುಬಿಟ್ಟು ಬೆಟ್ಟದ ಜೀವ ಅಂಥೇಳಿ ಕಾರಂತರು ಬರೆದಿರೋ ಅಂಥದ್ದು, ಶಿವರಾಮ್ ಕಾರಂತ್ ಬರೆದಿರೋ ಅಂಥ ಪುಸ್ತಕ. ತುಂಬಾ ಚೆನ್ನಾಗಿದೆ. ನೀವು ಯಾರು ಕನ್ನಡ ಬುಕ್ಕು ಓದೋ ಆಸಕ್ತಿ ಇರೋರು ಖಂಡಿತವಾಗ್ಲೂ ನಿಮ್ಮ ಒಂದು ಲಿಸ್ಟಲ್ಲಿ ಈ ಒಂದು ಪುಸ್ತಕ ಇರಲಿ, ಬೆಟ್ಟದ ಜೀವ ಅಂಥೇಳಿ. ಖಂಡಿತವಾಗ್ಲೂ ಓದಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಆದಷ್ಟು ಒಳ್ಳೆ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಳೋ ಅಂಥದ್ದು ನಮ್ಮ ಡೈಲಿ ರೊಟೀನಲ್ಲಿ ಅಂತ ಅಂದರೆ ಬೆಳಗ್ಗೆ ಬೇಗ ಎದ್ದೊಳೋದಾಗಿರ್ಬೋದು, ಹಾಗೆಯೇ ಯೋಗ ಅಥವಾ ವಾಕಿಂಗ್, ಎಕ್ಸಸೈಸ್ ಏನಾದ್ರು ಮಾಡೋ ಅಂಥದ್ದಾಗಿರ್ಬೋದು, ಹಾಗೆಯೇ ಆ ಕೆಲಸಗಳನ್ನ ಅವಾಗೇ ಮುಗಿಸ್ಕೊಳ್ಳೋ ಅಂಥದ್ದು. ಈ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಾನು ಮುಂಚೆ ಸ್ವಲ್ಪ ಸೋಂಬೇರಿತನ ಬೀಳ್ತಾ ಇದ್ದೆ, ಆದರೆ ಇತ್ತೀಚೆಗೆ ತುಂಬಾ ಬೇಗ ಎಲ್ಲ ಕೆಲಸಗಳನ್ನ ಅಂದರೆ ಅವಾಗೇ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ಚೇಂಜಸ್ ಕೂಡ ಕಂಡಿದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಚಿಕ್ಕಿ ರೆಡಿಯಾಗಿದೆ, ಕಟ್ ಮಾಡಿ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ನೀವು ಆರಾಮಾಗಿ ಎಷ್ಟೊಂದು ದಿನ ಇಟ್ಕೊಂಡು ತಿನ್ಬೋದು. ಆಲ್ಮೋಸ್ಟ್ 1 ಮಂತ್ ತನಕನೂ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಚಕ್ಲಿ ಮಾಡಲಿಕ್ಕೆ ಒಂದು 2 ಕಪ್ಪಷ್ಟು ಅಕ್ಕಿ ಹಿಟ್ಟು, 1/4 ಕಪ್ಪಷ್ಟು ಕಡಲೆ ಹಿಟ್ಟು, ಹಾಗೆಯೇ ಬಿಳಿ ಎಳ್ಳು 1 ಚಮಚದಷ್ಟು, ಒಂದು ಅರ್ಧ ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಅಜ್ವೇನ ಸೇರಿಸ್ಕೊಳ್ತಾ ಇದ್ದೀನಿ, ಅಂದರೆ ಓಂಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಚಮಚದಷ್ಟು ಚಿಲ್ಲಿ ಪೌಡರ್, ಅಂದರೆ ಸ್ವಲ್ಪ ಖಾರ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಅದಾದ ನಂತರ ಬೆಣ್ಣೆ ಅಥವಾ ಎಣ್ಣೆ ಬಿಸಿ ಮಾಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ನಿಧಾನವಾಗಿ 1 ಚಮಚ ಇಟ್ಕೊಂಡಿದ್ದೀನಿ, ಯಾಕಂದರೆ ಅದು ಬಿಸಿ ಇರುತ್ತಲ್ವ. ಎಣ್ಣೆ ಅಥವಾ ಬೆಣ್ಣೆ ಬಿಸಿ ಇರುವಾಗ ನಾವು ಕೈಯಲ್ಲಿ ಮುಟ್ಟಿದ್ರೆ ಬಿಸಿ ತುಂಬ ತಾಗುತ್ತೆ. ಹಾಗಾಗಿ 1 ಚಮಚ ತೊಗೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಕೈಯಲ್ಲಿ ಕಲಿಸ್ಬೇಕಾಗತ್ತೆ, ಆವಾಗ ಚೆನ್ನಾಗಿ ಬರುತ್ತೆ. ಇದು ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಹಿಡ್ಕೋಬೇಕು, ಅಷ್ಟು ಮಟ್ಟಿಗೆ ನಾವು ಎಣ್ಣೆನಲ್ಲೇ ಅಥವಾ ಬೆಣ್ಣೆನಲ್ಲೇ ಕಲಿಸ್ಕೋಬೇಕು. ಅದಾದ ನಂತರ ನಾವು ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಸ್ವಲ್ಪನೇ ಚಕ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಯಾವುದೇ ರೀತಿ ಹುರ್ಗಡ್ಲೆ ಹಿಟ್ಟನ್ನು ಸೇರಿಸ್ಕೊಂಡಿಲ್ಲ.
ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನಾರ್ಮಲ್ ಬೋಂಡ ಬಜ್ಜಿ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನೇ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಕಡಲೆ ಹಿಟ್ಟು ಅಲ್ಲದೆ ಹುರ್ಗಡ್ಲೆ ಹಿಟ್ಟು ಹಾಕಿದ್ರೂ ಕೂಡ ಟೇಸ್ಟಿನ ಚೆನ್ನಾಗಿ ಬರುತ್ತೆ. ನಿಮ್ಮ ಒಂದು ಆಪ್ಷನ್ ಯಾವ್ದು ಬೇಕೋ ಅದನ್ನು ಸೇರಿಸ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ನಾವು ಎಣ್ಣೆ ಜೊತೆನೇ ಚೆನ್ನಾಗಿ ಕಲಿಸ್ಕೊಂಡು ಇದನ್ನ ಈ ರೀತಿ ಉಂಡೆ ಕಟ್ಟಕ್ಕೆ ಬರಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟು ನಾವು ಎಣ್ಣೆ ಅಥವಾ ಬೆಣ್ಣೆನ ಸೇರಿಸ್ಕೋಬೇಕಾಗತ್ತೆ. ಉಂಡೆ ಹಿಂಗೆ ಕಟ್ಟಕ್ಕೆ ಬರೋ ಅಷ್ಟು. ಅದಾದ ನಂತರ ನಾವು ಇದಕ್ಕೆ ಹಾಟ್ ವಾಟರ್, ಬಿಸಿ ಬಿಸಿ ನೀರನ್ನ ಸೇರಿಸ್ಕೊಳ್ತಾ ಚೆನ್ನಾಗಿ ನಾದ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ಆವಾಗ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಅಗಲ ಇರೋ ಪಾತ್ರೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಇಲ್ಲಿ ಏನು ಮಾಡಿದ್ದೀನಿ, ಒಂದು ಮರನ ತೊಗೊಂಡ್ಬಿಟ್ಟಿದ್ದೀನಿ. ಅಗಲ ಇರೋ ಅಂಥದ್ದು ಈಸಿ ಆಗುತ್ತೆ ಕಲಿಸೋದಕ್ಕೆ ಅಂಥೇಳಿ. ಯೂಶ್ವಲಿ ನಾನು ಈ ರೊಟ್ಟಿ ಅಥವಾ ಚಪಾತಿ ಈ ಥರ ಏನಾದ್ರು ಮಾಡಿದಾಗ ಈ ಒಂದು ಮರನೇ ತೊಗೊಳ್ತಾ ಇದ್ದೀನಿ ಇತ್ತೀಚೆಗೆ. ಇನ್ನು ಬೆಳಗ್ಗೆ ಎಲ್ಲ ಎಣ್ಣೆ ಐಟಮ್ ತಿನ್ನಲ್ಲ ಅಂತೇಳಿ ಈಗ ಆಲ್ರೆಡಿ ಚಕ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬೋದು. ಆ ಥರ ಏನಿಲ್ಲ. ಅಂದರೆ ನಾನು ತಿನ್ನೋದಿಲ್ಲ, ಆದರೆ ಮಕ್ಕಳಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವು ಹೊರಗಡೆ ತಿಂಡಿಗಿಂತನೂ ಬೆಟರ್ ಮನೆಯಲ್ಲೇ ಮಾಡಿಕೊಟ್ರೆ ಒಳ್ಳೇದಲ್ವ. ಹೊರಗಡೆ ಆ ಕುರ್ಕುರೆ, ಲೇಸು ಇದೆಲ್ಲ ಅದನ್ನು ಕೊಡ್ಸೋದಕ್ಕಿಂತ ಮನೆಯಲ್ಲೇ ಏನಾದರೂ ಒಂದು ಶುದ್ಧವಾಗಿ ಚೆನ್ನಾಗಿ ಮಾಡಿಕೊಟ್ರೆ ಖುಷಿಯಾಗುತ್ತೆ. ನಮಗೂ ಕೂಡ ಒಂದು ಫೀಲಿಂಗ್ ಇರುತ್ತೆ, ಅಯ್ಯೋ ಮನೆಯಲ್ಲಿ ಮಾಡಿರೋ ಫುಡ್ನ ತಿಂತಾಯಿದ್ದಾರೆ ಅನ್ನೋ ಒಂದು ಸಮಾಧಾನ ಇರುತ್ತೆ. ಹಾಗಾಗಿ ಆದಷ್ಟು ಮನೆ ಊಟನೇ ಪ್ರಿಫರ್ ಮಾಡ್ತೀನಿ ನಾನು. ಶಾರ್ಟ್ ಬ್ರೇಕ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಫ್ರೂಟ್ಸು ಅಥವಾ ವೆಜಿಟೇಬಲ್ಸು ಅಥವಾ ಈ ಥರ ಏನಾದ್ರು ಮನೇಲಿ ಮಾಡಿರೋ ಅಂಥದ್ದನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮಕ್ಕಳಿಗೆ ಸ್ವಲ್ಪ ಹಣ್ಣು ಅದು ಇದು ತರಕಾರಿ ತಿಂದು ಬೇಜಾರಾಗಿತ್ತು. ಏನಾದರೂ ಕುರುಕುರು ತಿನ್ನಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಇವತ್ತು ಚಕ್ಲಿ ಮತ್ತು ಚಿಕ್ಕಿನ ಮಾಡ್ತಾಯಿದ್ದೀನಿ. ಈ ಕಡೆ ಹಿಟ್ಟು ಕೂಡ ಕಲಸಿದ್ದು ರೆಡಿಯಾಗಿದೆ. ಚೆನ್ನಾಗಿ ನಾದ್ಕೊಂಡು ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಹಿಟ್ಟು ಕಲಸಿದಾದಮೇಲೆ ಎಣ್ಣೆ ಕಾಯೋದಕ್ಕೆ ಇಡ್ತೀನಿ. ಎಣ್ಣೆ ಕಾಯೋದಕ್ಕೆ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಒಂದು 10 ನಿಮಿಷ ಒಂದು ಹಸಿ ಬಟ್ಟೆನಲ್ಲಿ, ಅದಾದರೆ ಬಟ್ಟೆನ ನೀರು ಮಾಡಿಕೊಂಡು ಮುಚ್ಚಿ ಇಡ್ತಾಯಿದ್ದೀನಿ. ಇನ್ನು ಚಿಕ್ಕಿ ಎಲ್ಲ ಮುಗಿದ್ಮೇಲೆ ಒಂದು ಸ್ವಲ್ಪ ಸ್ವೀಟ್ ಅಲ್ಲಿ ಇಲ್ಲಿ ಒಂಚೂರು ಇರುತ್ತಲ್ಲ, ಅದಕ್ಕೆ ಇರುವೆ ಬಂದುಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ಲ್ಯಾಬೆಲ್ಲ ಒಂಚೂರು ಒರೆಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಆ ಹುಳ ಓಡಾಡುತ್ತೆ, ಅಂದರೆ ಗುಂಗುರ ಥರ ಹುಳ ಇರುತ್ತಲ್ಲ ಅದು ಓಡಾಡುತ್ತೆ. ಇಲ್ಲ ಅಂತಂದರೆ ಇರುವೆ ಬಂದುಬಿಡುತ್ತೆ. ಹಾಗಾಗಿ ಒಂಚೂರು ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಪಾತ್ರೆ ಕೂಡ ತೊಳ್ಕೊಂಬಿಡ್ತೀನಿ. ಅಂತ ಅಂದರೆ ಚಿಕ್ಕಿ ಮಾಡಿರೋ ಪಾತ್ರೆ ಏನಿದೆ ಅದನ್ನು ಕೂಡ ತೊಳೆದು ರೆಡಿ ಮಾಡ್ಕೊಂಬಿಡ್ತೀನಿ. ಅವಾಗೇನಾಗುತ್ತೆ, ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಅವಾಗೇ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಕೆಲಸಗಳು. ಹಾಗಾಗಿ ಏನು ಚಿಕ್ಕಿ ಮಾಡಿದ ಪಾತ್ರೆ ಹಾಗೆಯೇ ತಟ್ಟೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೊಳೆದು ಇಟ್ಬಿಡ್ತೀನಿ. ಇನ್ನು ಚಕ್ಲಿ ಮುಗಿದ್ಮೇಲೆ ಚಕ್ಲಿದು ಕೂಡ ಎಲ್ಲ ತೊಳೆದು ಇಟ್ಬಿಟ್ರೆ ಇನ್ನು ಸಾಯಂಕಾಲಕ್ಕೆ ಅಡುಗೆ ಮಾಡುವಾಗ ನನಗೆ ಪಾತ್ರೆಗಳು ಕಡಿಮೆ ಆಗುತ್ತೆ. ಹಾಗಾಗಿ ಹೀಗೆ ಮಾಡ್ತಾಯಿದ್ದೀನಿ. ಒಂದೊಂದು ದಿನ ಈ ರೀತಿ ಮೂಡಿರುತ್ತೆ, ಪಟ್ ಅಂತ ಎಲ್ಲ ಮಾಡಿಬಿಡ್ತೀನಿ. ಆದರೆ ಒಂದೊಂದು ದಿನ ಏನಾಗುತ್ತೆ, ಸೋಂಬೇರಿತನ ಬಿಟ್ಬಿಡ್ತೀನಿ, ಪಾತ್ರೆಗಳೆಲ್ಲ ಹಂಗೆ ಬಿಟ್ಬಿಡ್ತೀನಿ. ಅದು ರೇರು. ಡೈಲಿ ರೆಗ್ಯುಲರಾಗಿ ಕರೆಕ್ಟಾಗಿ ಮಾಡ್ಕೊಳ್ತೀನಿ. ಯಾವತ್ತಾರು ಒಂದೊಂದು ದಿನ ಆ ಥರ ಮಾಡ್ತೀನಿ ಅಷ್ಟೇ, ಹಾಗೆ ಬಿಡೋ ಅಂಥದ್ದು. ಚಕ್ಲಿ ಒಳ್ಳಿಗೆ ಇವಾಗ ಚಕ್ಲಿ ಹಿಟ್ಟನ್ನು ಸೇರಿಸ್ಕೊಂಡು ಚಕ್ಲಿ ಒತ್ಕೊಳ್ತಾ ಇದ್ದೀನಿ. ನಾನು ಏನು ಅಂದ್ಕೊಂಡೆ, ಟ್ರೈಪಾಡ್ನ ಆ ಕಡೆ ಇಟ್ಕೊಂಡ್ಬಿಟ್ಟು ವಿಡಿಯೋ ಮಾಡೋಣ ಅಂಥೇಳಿ ಆ ಕಡೆ ಎತ್ತಿ ಇಟ್ಕೊಂಡೆ. ಈ ಕಡೆಯಿಂದ ಒಂದು ಚಕ್ಲಿ ಮಾಡಿದ್ಮೇಲೆ ನೆಕ್ಸ್ಟು ಆ ಕಡೆ ಎತ್ತಿಟ್ಕೊಂಡೆ. ಆದರೆ ಆನ್ ಮಾಡಿಲ್ಲ ನಾನು, ಹಾಗೆ ಬಿಟ್ಬಿಟ್ಟಿದ್ದೀನಿ. ಎಲ್ಲ ಚಕ್ಲಿನೂ ಆಲ್ರೆಡಿ ಒತ್ತಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಇವಾಗ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದು ರೆಡಿಯಾಗಿದೆ. ಚಕ್ಲಿನ ಒಂದೊಂದಾಗಿ ಎಣ್ಣೆಯಲ್ಲಿ ಕರ್ಕೊಂಬಿಟ್ರೆ ಸಖತ್ತಾಗಿರುವಂಥ ರುಚಿಯಾದಂಥ ಚಕ್ಲಿ ರೆಡಿ ಆಗುತ್ತೆ. ಸಖತ್ತಾಗಿತ್ತು ಚಕ್ಲಿ, ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಬನ್ನಿ ಎಣ್ಣೆಯಲ್ಲಿ ನಿಧಾನಕ್ಕೆ ಕರ್ಕೊಂಬಿಡೋಣ ಚಕ್ಲಿನ. ಎಣ್ಣೆ ಕಾದಿದೆ. ಮೀಡಿಯಮ್ ಊರಿನಲ್ಲೇ ಮಾಡ್ಕೋಬೇಕು ಇದನ್ನು ಚಕ್ಲಿನ. ನೀವು ತುಂಬ ದೊಡ್ಡ ಊರಿನಲ್ಲಿ ತುಂಬ ಜಾಸ್ತಿ ಕಾದಿದ್ರೆ ಎಣ್ಣೆ ಏನಾಗುತ್ತೆ ಅಂದರೆ ಮೇಲ್ ಮಾತ್ರ ಕಪ್ಪಾಗತ್ತೆ ಕಲರು, ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಆವಾಗ ಚಕ್ಲಿ ತುಂಬ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಮೀಡಿಯಮ್ ಊರಿನಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಸಣ್ಣ ಸ್ಟೌವಲ್ಲಿ ಮಾಡ್ಕೊಂಬಿಡಿ, ಇನ್ನೂ ಬೆಟರ್. ದೊಡ್ಡದಾಗಿ ಇಟ್ಕೋಬೇಕಂದ್ರೆ ಸ್ವಲ್ಪ ಸ್ಟವ್ ಸಣ್ಣದಾಗಿ ಉರಿಯೋ ಥರ ಇರಲಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಹಾಕಿದ ತಕ್ಷಣವೇ ನಾವು ಸೌಟನ್ನ ಇದು ಮಾಡಬಾರ್ದು, ಅಂತ ಅಂದರೆ ತಿರುಗಿಸಾಕಬಾರ್ದು, ಮುಟ್ಟಬಾರ್ದು ಆ ಚಕ್ಲಿನ. ಈ ರೀತಿ ಮೇಲ್ಗಡೆ ಎಲ್ಲ ಅದು ಸ್ವಲ್ಪ ಬಬಲ್ಸ್ ಎಲ್ಲ ಬರಬೇಕು ಚೆನ್ನಾಗಿ. ಅದಾದ ನಂತರ ನಾವು ಈ ಚಕ್ಲಿನ ಈ ರೀತಿ ತಿರುಗಿಸಾಕಬೇಕು. ಹಾಗೆಯೇ ನಿಧಾನಕ್ಕೆ ಮೀಡಿಯಮ್ ಊರಿನಲ್ಲಿ ಮಾಡ್ಕೋಬೇಕು. ಆವಾಗೇನಾಗುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದ್ರಿಂದ
ಅದು ಕ್ರಂಚಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಮೆತ್ತಗಾಗ್ಬಿಡುತ್ತೆ ಒಂಥರ ಚಕ್ಲಿ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ, ಮೆತ್ತಗೆ ಬಂದುಬಿಡುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಈ ಚಕ್ಲಿ, ರವೆ ಉಂಡೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ವರಮಹಾಲಕ್ಷ್ಮಿ ಹಬ್ಬನೇ ನೆನಪಾಗತ್ತೆ. ಇನ್ನು ತುಂಬ ಟೈಮ್ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ತಿಂಡಿಗಳ ಒಂದು ಇದು ಶುರುವಾಗ್ಬಿಡುತ್ತೆ. ಆಗ ಕೂಡ ನಾನು ಒಂದಷ್ಟು ರೆಸಿಪಿನ ತೋರಿಸಿದೆ, ಚಕ್ಲಿ ರೆಸಿಪಿ, ರವೆ ಉಂಡೆ ಎಲ್ಲ ತೋರಿಸಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಇವಾಗ ನೋಡ್ತಾ ಇರ್ಬೋದು ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಹುರ್ಗಡ್ಲೆ ಹಿಟ್ಟು ಹಾಕ್ದೇ ಕಡಲೆ ಹಿಟ್ಟಲ್ಲೂ ಕೂಡ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಹಾಗೂ ಕಡಲೆ ಹಿಟ್ಟು ಸಾಕು, ಅಷ್ಟರಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಖಂಡಿತ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಯಾವುದೇ ಒಂದು ರೆಸಿಪಿ ಆದರೂ ಅಷ್ಟೇ, ನಾನು ಟ್ರೈ ಮಾಡಿ ನಿಮಗೆ ಕಷ್ಟ ಬಿದ್ದು ಒಂದಷ್ಟು ವಿಡಿಯೋನ ಮಾಡಿ ತೋರಿಸಿದಾಗ ನೀವೇನಾದರೂ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ, ಓಕೆನಾ. ಇನ್ನು ಆವಾಗಲೇ ಮರ್ತೋಯ್ತು ನನಗೆ, ಒಂದಷ್ಟು ಕಮೆಂಟ್ಗಳಿಗೆ ಮರ್ತು ಹೋಗುತ್ತೆ ನನಗೆ ಮಾತಾಡೋದು. ಒಂದಷ್ಟು ಲಿಂಕ್ಸ್ನ ಕೇಳಿದ್ರಿ, ಅಂದರೆ ಪಾತ್ರೆಗಳದ್ದು ಲಿಂಕು, ಒಂದು ವೈಟ್ ಪ್ಯಾನ್ ಇದೆಯಲ್ಲ ಅದ್ರದ್ದು, ಹಾಗೆಯೇ ಕಡಾಯಿದು, ಇದೆಲ್ಲದ್ರದ್ದು ಲಿಂಕ್ನ ಕೇಳ್ತಾಯಿದ್ರಿ. ನಾನು ಅದನ್ನು ಚೆಕ್ ಮಾಡಿಬಿಟ್ಟು ಇವತ್ತಿನ ಡಿಸ್ಕ್ರಿಪ್ಷನಲ್ಲಿ ಅಥವಾ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ, ಓಕೆನಾ. ಒಂದಷ್ಟು ಮರ್ತು ಹೋಗುತ್ತೆ, ಆದರೂ ಕೂಡ ನೋಟ್ ಮಾಡಿ ಇಟ್ಕೊತೀನಿ ನಾನು ತಕ್ಷಣವೇ ಅದನ್ನು. ಅಂದರೆ ಕಮೆಂಟ್ ನೋಡ್ತೀನಲ್ವ, ಯಾರಾದರೂ ಲಿಂಕ್ ಕೇಳಿದಾಗ ಏನು ಯೂಸ್ ಆಗ್ಬೋದು ಅಂತ ಹೇಳಿ, ಇಷ್ಟ ಆಗಿರುತ್ತಲ್ಲ, ಹಾಗಾಗಿ ಅದನ್ನು ಕೂಡ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ನೋಡ್ಬೋದು ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿ, ಈ ಥರ ಪಟ್ ಅಂತ ಮುರ್ಕೋಬೇಕು, ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಚಕ್ಲಿ ಆವಾಗ. ಇದಿಷ್ಟು ನಾನೇನು ಹೇಳಿದ್ದೀನಿ, ಅದ್ರ ಜೊತೆಗೆ ನೀವು ಇಂಗನ್ನ ಕೂಡ ಸೇರಿಸ್ಕೊಂಡ್ರೆ ಇನ್ನು ರುಚಿ ಚೆನ್ನಾಗಿರುತ್ತೆ. ನಾವೇನು ಹಿಂಗೆ ಅಷ್ಟು ಉಪಯೋಗಿಸೋದಿಲ್ಲ, ಒಂದು ಸ್ವಲ್ಪ ಕಡಿಮೆನೇ ಹಿಂಗೆ ಉಪಯೋಗಿಸೋ ಅಂಥದ್ದು. ರಸಮು ಈ ಥರ ಏನಾದ್ರು ಮಾಡಿದಾಗ ಮಾತ್ರ ನಾನು ಹಿಂಗನ್ನ ಸೇರಿಸ್ಕೊಳ್ತೀನಿ. ಇವಾಗ ನೋಡ್ತಾ ಇರ್ಬೋದು ಚಕ್ಲಿ ಹಾಗೆಯೇ ಚಿಕ್ಕಿ ಎರಡು ರೆಡಿಯಾಗಿದೆ. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ, ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಬರಲಾ? ಬಾಯ್, ಸಿ ಯು.